ಆನಂದತೀರ್ಥವರದೆ ದಾನವಾರಣ್ಯಭಾವಿಕೆ ಜ್ಞಾನದಾಯಿನಿ ಸರ್ವೇಶೇ ಶ್ರೀನಿವಾಸೇಸ್ತು ಮೇ ಮನಃ. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಭವತಿ ಯದನುಭಾವಾದೇಡಮೂಕೋऽಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ನಮೋऽस्तु ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯन्तु ಭವಂತಃ ಸರ್ವೈವ ಹಿ. ನೌಮಿನ್ಯಾಯಸುಧಾದಿಕೃಜ್ಜಯಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಬ್ಧಿವಿಕರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸಪರಾನ್ ರಘುತ್ತಮಗುರೂನ್ ವೈದಗ್ಧ್ಯಪರಾಂ ನಿಧೀನ್ ಶ್ರೀ ಸತ್ಯವ್ರತರಾಘವೇಂದ್ರಮಹಿಪಾನ್ ಸದ್ಭೂತಸಧ್ಯಾನಪಾನ್ ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯಸುಧಾರತಾನ್. ಪರಮ ಪವಿತ್ರವಾದ ಈ ನವರಾತ್ರ ಮಹೋತ್ಸವದಲ್ಲಿ ಸರ್ವೋತ್ತಮನಾದ ಸಕಲ ಜಗನ್ನಿಯಾಮಕನಾದಂತಹ ಕಲಿಯುಗದ ಭಕ್ತರಿಗೆ ವಿಶೇಷವಾಗಿ ಅನುಗ್ರಹವನ್ನು ಮಾಡುವುದಕ್ಕಾಗಿಯೇ ಇಲ್ಲಿ ನೆಲೆಸಿದಂತಹ ಶ್ರೀನಿವಾಸ ದೇವರ, ವೆಂಕಟೇಶ ದೇವರ, ಭೂವರಾಹ ಸ್ವಾಮಿಯ ಮಹಾಮಹಿಮೆಯನ್ನು ಯಥಾಶಕ್ತಿಯಾಗಿ ಯಥಾಮತಿಯಾಗಿ ಚಿಂತನೆ ಮಾಡಿ ನಮ್ಮ ಪಾಪಗಳನ್ನು ಕಳೆದುಕೊಂಡು ಮೋಕ್ಷ ಸಾಧನವಾದಂತಹ ಜ್ಞಾನಭಕ್ತಿ ವೈರಾಗ್ಯಗಳನ್ನು ಪಡೆಯುವುದಕ್ಕೆ, ಮೋಕ್ಷ ಸಾಧನೆಗಳನ್ನು ಮಾಡುವುದಕ್ಕೆ ಬರುವ ವಿಘ್ನಗಳನ್ನು ಪರಿಹಾರ ಮಾಡಿಕೊಳ್ಳುವುದಕ್ಕೆ ಪ್ರಯತ್ನ ಮಾಡೋಣ. ಪುರಾಣಗಳನ್ನು, ಇತಿಹಾಸಗಳನ್ನು ಕೇಳುವಾಗ, ತಿಳಿಯುವಾಗ ನಮ್ಮ ಮನಸ್ಸಿನಲ್ಲಿ ಇರಬೇಕಾದದ್ದು ಶ್ರದ್ಧೆ ಮೊಟ್ಟ ಮೊದಲಿಗೆ. ಪ್ರಶ್ನೆಗಳನ್ನು ಕೇಳಿ ತತ್ವಗಳನ್ನು ದೃಢಪಡಿಸಿಕೊಳ್ಳುವಂತಹ ಜಿಜ್ಞಾಸೆ ತಪ್ಪಲ್ಲ, ಇರಲೇಬೇಕು. ಆದರೆ ಯಾವ ತತ್ವಗಳನ್ನು ಯಾವ ಮಾಧ್ಯಮದಿಂದ ನಾವು ತಿಳಿತಾ ಇದ್ದೇವೆ ಎನ್ನುವುದರ ಬಗ್ಗೆ ಎಚ್ಚರವನ್ನು ಇಟ್ಟುಕೊಂಡು ಆ ಶ್ರದ್ಧೆಯಿಂದ ನಾವು ಕೇಳಿದಾಗ ಅದರ ಲಾಭವನ್ನು ಮಾಡಿಕೊಳ್ಳುವುದಕ್ಕೆ ಸಾಧ್ಯ ಇದೆ. ರೋಗ ಬಂದ ಒಬ್ಬ ರೋಗಿ ತನ್ನ ರೋಗವನ್ನು ಕಳೆದುಕೊಳ್ಳುವುದಕ್ಕೆ ವೈದ್ಯನ ಹತ್ತಿರ ಹೋಗುವ ಮೊದಲು ಈ ವೈದ್ಯ ಎಂಥವ, ಇವನ ಅಧ್ಯಯನ, ಇವನ ಕೈಗುಣ, ಇವನ ಬಗ್ಗೆ ಇರುವಂತಹ ಹೆಸರು, ಇವುಗಳೆಲ್ಲವೂ ಏನು ಅಂತ ಆಲೋಚನೆ ಮಾಡಿ ಹೋಗುವುದರಲ್ಲಿ ತಪ್ಪಿಲ್ಲ. ಅಧ್ಯಯನ ಹಾಗೂ ಅವನ ಕೈಗುಣ ಇವುಗಳೆಲ್ಲ ಸಾಕಷ್ಟು ಜನರ ಮುಖದಿಂದ ಕೇಳಿ ತಿಳಿದು ಆದ ಮೇಲೂ ಕೂಡ ಇವನನ್ನು ಅವನು ನೋಡುವಾಗ, ಇವನಿಗೆ ಅವನು ಪ್ರಶ್ನೆ ಕೇಳುವಾಗ, ಔಷಧ ಉಪಚಾರಗಳ ಬಗ್ಗೆ ತಿಳಿ ಹೇಳುವಾಗ, ಮಾತು ಮಾತಿಗೆ, ಅಕ್ಷರ ಅಕ್ಷರಕ್ಕೆ ಅವನ ಬಗ್ಗೆ ಅವಿಶ್ವಾಸವನ್ನು ಇವನು ತೋರಿಸಿದರೆ ಇವನ ರೋಗವಾಸಿಯಾಗುವುದಕ್ಕೆ ಸಾಧ್ಯ ಇಲ್ಲ. ಒಂದು ಹಂತದವರೆಗೆ ಮನುಷ್ಯನಿಗೆ ಅದರ ಬಗ್ಗೆ ಪರೀಕ್ಷೆ ಇವುಗಳನ್ನೆಲ್ಲ ಮಾಡುವುದಕ್ಕೆ ಅವಕಾಶ ಇದೆ. ಒಂದೊಮ್ಮೆ ಮಾಡಬಹುದಾದ ಪರೀಕ್ಷೆಗಳನ್ನು ಮಾಡಿ ಒಂದು ನಿರ್ಣಯಕ್ಕೆ ಬಂದ ಮೇಲೆ ಆ ನಂತರ ಆ ಆಲೋಚನೆಗಳಿಂದ ಈಚೆಗೆ ಬಂದು ಶ್ರದ್ಧೆಯಿಂದ ತತ್ವಗಳ ಬಗ್ಗೆ ಜಿಜ್ಞಾಸೆಯನ್ನು ಇಟ್ಟುಕೊಂಡು ತತ್ವಗಳನ್ನು ತಿಳಿತಾ ಹೋಗಬೇಕೇ ಹೊರತು ಅಶ್ರದ್ಧೆಯಿಂದ ಕೇಳಬಾರದು. ಒಂದು. ಎರಡನೆಯದಾಗಿ, ಶ್ರದ್ಧೆಯಿಂದ ಕೇಳಿ ಇಲ್ಲಿ ಹೇಳಿದ್ದು ಸತ್ಯ ಅಂತ ಮಾತ್ರ ತಿಳಿಯುವುದಲ್ಲ. ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರು ಶ್ರೀಮದ್ ಭಾಗವತ ತಾತ್ಪರ್ಯದಲ್ಲಿ ತಿಳಿಸುವಂತೆ ಅತ್ರೋಕ್ತಂ ಸತ್ಯಂ ಅನೇನ ಮಮ ಪ್ರಯೋಜನಂ. ಎರಡು ಶ್ರದ್ಧೆಗಳು. ಅತ್ರೋಕ್ತಂ ಸತ್ಯಂ ಅನ್ನುವ ಶ್ರದ್ಧೆ ಇರಬೇಕು, ಆದರೆ ಅದೊಂದೇ ಸಾಲದು. ಅನೇನ ಮಮ ಪ್ರಯೋಜನಂ, ಇಲ್ಲಿ ಹೇಳಿದಂತೆ ನಾನು ಅನುಷ್ಠಾನ ಮಾಡಿದರೆ ನನಗೆ ಲಾಭವಿದೆ ಅಂತನ್ನುವ ಶ್ರದ್ಧೆಯೂ ಇರಬೇಕು. ಅನುಷ್ಠಾನ ಮಾಡಬೇಕು, ಶ್ರದ್ಧೆ ಇರಬೇಕು, ಅನುಷ್ಠಾನ ಮಾಡಬೇಕು, ಮಾಡುವ ಪ್ರಯತ್ನ ಮಾಡಬೇಕು. ಏನಾದರೊಂದು ಬದಲಾವಣೆಯನ್ನು ನಾವು ಪುರಾಣಗಳನ್ನು, ಇತಿಹಾಸಗಳನ್ನು ಶ್ರವಣ ಮಾಡಿದಾಗ ನಮ್ಮ ಜೀವನದಲ್ಲಿ ಮಾಡಿಕೊಳ್ಳಬೇಕು. ನಮ್ಮ ಮಾನಸಿಕವಾದ ಬದಲಾವಣೆ,
ಹಾಗೂ ನಮ್ಮ ಕೃತಿಯಲ್ಲಿ ಒಂದರ್ಥದಲ್ಲಿ ಮನಸ್ಸು, ಮಾತು, ಕೃತಿ, ಕಾಯಿಕ, ವಾಚಿಕ, ಮಾನಸಿಕವಾದ ತ್ರಿವಿಧ ಬದಲಾವಣೆಗಳು ನಮ್ಮ ಜೀವನದಲ್ಲಿ ಆಗಬೇಕು. ಏನೇನೋ ಮಾತನಾಡ್ತೇವೆ, ಆಡಬೇಕಾದದ್ದು ಆಡಬಾರದ್ದು, ಆಡಬೇಕಾದದ್ದನ್ನು ಮಾತಾಡಬೇಕಾದದ್ದನ್ನು ಪಠನ ಮಾಡಬೇಕಾದದ್ದನ್ನು ಮಾಡೋದಿಲ್ಲ, ಚಿಂತನೆ ಮಾಡಬಾರದ್ದನ್ನು ಮಾಡ್ತೇವೆ, ಮಾಡಬೇಕಾದದ್ದನ್ನು ಮಾಡುವುದಿಲ್ಲ. ಯಾವ ಕಾರ್ಯಗಳನ್ನು ನಮ್ಮ ದೇಹದಿಂದ ಮಾಡಬೇಕೋ ಅದನ್ನು ಮಾಡುವುದಿಲ್ಲ, ಶಾಸ್ತ್ರವಿಹಿತವಾದದ್ದನ್ನು ನಿಷಿದ್ಧವಾದದ್ದನ್ನೆಲ್ಲ ಮಾಡ್ತೇವೆ. ಈ ತರಹದ ಕಾಯಿಕ, ವಾಚಿಕ, ಮಾನಸಿಕ ತ್ರಿವಿಧ ದೋಷಗಳನ್ನು ಪರಿಹರಿಸಿಕೊಳ್ತಾ ತ್ರಿವಿಧ ಗುಣಗಳನ್ನು ಸಂಪಾದನೆ ಮಾಡುವಲ್ಲಿ ಒಂದೊಂದಾದರೂ ಹೆಜ್ಜೆಯನ್ನು ನಾವು ಇಡುವುದಕ್ಕೆ ಪ್ರಯತ್ನ ಮಾಡಿದರೆ ಇತಿಹಾಸ ಪುರಾಣಗಳ ಶ್ರವಣ ಇದು ಸಾರ್ಥಕವೇ ಹೊರತು ಕೇವಲ ಸಮಯವನ್ನು ಈ ಒಂದು ರೀತಿಯಾಗಿ ಕಳೆಯೋಣ ಅನ್ನುವ ದೃಷ್ಟಿಯಲ್ಲಿ ಕೇಳಿದರೆ ಪ್ರಯೋಜನ ಇಲ್ಲ. ಅಷ್ಟಕ್ಕೂ ಪುಣ್ಯ ಇದೆ. ಹಾಳು ಹರಟೆ ಹೊಡೆಯದೆ ಶಾಸ್ತ್ರದ ಶ್ರವಣವನ್ನು ಮಾಡಿದ್ದಕ್ಕೆ ಪುಣ್ಯ ಇದೆ, ಇಲ್ಲ ಅಂತಲ್ಲ. ಆದರೆ ಅಲ್ಲಿ ಹೇಳಿದ್ದನ್ನು ಅನುಷ್ಠಾನ ಮಾಡುವ ಪ್ರಯತ್ನ ಮಾಡಿದರೆ ಏನೊಂದು ಮಹಾಲಾಭ ಇದೆ. ಆ ಲಾಭದಿಂದ ನಾವು ವಂಚಿತರಾಗಬೇಕಾಗತ್ತೆ. ಅದಾಗದೇ ಇರೋ ಹಾಗೆ ಇತಿಹಾಸ ಪುರಾಣಗಳ ಶ್ರವಣವನ್ನು ನಾವು ಮಾಡಬೇಕು ಅಂತ ಪುರಾಣ ವಾಂಗ್ಮಯದಲ್ಲೇನೆ ತಿಳಿಸಿದಂತಹ ವಿಷಯ. ಈ ದೃಷ್ಟಿಯಲ್ಲಿ ಶ್ರೀನಿವಾಸ ದೇವರ ಮಹಿಮೆ, ಶ್ರೀನಿವಾಸನ ಪರಮ ಪಾವನವಾದ ಸನ್ನಿಧಾನದಿಂದ ಕೂಡಿದಂತಹ ಆ ವೆಂಕಟಾಚಲದ ಮಹಿಮೆ, ಇದರ ಬಗ್ಗೆ ಕೆಲವು ಮಾತುಗಳನ್ನು ತಿಳಿಯೋದಕ್ಕೆ ಪ್ರಯತ್ನ ಮಾಡೋಣ. ವರಾಹ ಪುರಾಣದಲ್ಲಿ ವೆಂಕಟಾಚಲ ಮಹಾತ್ಮ್ಯದ ಬಗ್ಗೆ ವರ್ಣನೆ ಬಂದಿದೆ. 12 ಪುರಾಣಗಳಲ್ಲಿ ವೆಂಕಟಾಚಲ ಮಹಾತ್ಮ್ಯ ಬಂದದ್ದು ಬಹಳ ವಿಶೇಷ. ಒಂದೊಂದು ಪುರಾಣಗಳಲ್ಲಿ ಒಂದೊಂದು ಕ್ಷೇತ್ರದ ಮಹಿಮೆ ನಮಗೆ ಅಲ್ಲಲ್ಲಿ ಸಿಗತ್ತೆ. ಸ್ಕಂದ ಪುರಾಣದಲ್ಲಿ ಅನೇಕ ಕ್ಷೇತ್ರಗಳ ಮಹಿಮೆಗಳನ್ನೆಲ್ಲ ಹೇಳಿದ್ದಾರೆ. ಬೇರೆ ಬೇರೆ ಪುರಾಣಗಳಲ್ಲಿಯೂ ಅನೇಕ ಕ್ಷೇತ್ರಗಳ ಮಹಿಮೆ ನಮಗಲ್ಲಲ್ಲಿ ಸಿಗತ್ತೆ. ಆದರೆ ವೆಂಕಟಾಚಲದ ಮಹಿಮೆ 12 ಪುರಾಣಗಳಲ್ಲಿ ನಮಗೆ ಸಿಗೋದು ಇದು ಬಹಳ ದೊಡ್ಡದಾದಂತಹ ಒಂದು ವೈಶಿಷ್ಟ್ಯ. ಆ ದೃಷ್ಟಿಯಲ್ಲಿ ನಾವು ವೆಂಕಟಾಚಲದ ಮಹಾತ್ಮ್ಯವನ್ನು ತಿಳಿದು ವೆಂಕಟೇಶ ದೇವರಲ್ಲಿ ಭಕ್ತಿಯನ್ನು ಮಾಡಿ ಸ್ಮರಣೆಯನ್ನು ಮಾಡ್ತಾ ಅನುಕೂಲತೆ ಇದ್ದಾಗ ವೆಂಕಟಾಚಲದ ದರ್ಶನ, ಸ್ಪರ್ಶ ಹಾಗೂ ವೆಂಕಟೇಶ ದೇವರ ದರ್ಶನ ಇವುಗಳನ್ನು ಮಾಡಿ ಪುಣ್ಯವನ್ನು ಸಂಪಾದನೆ ಮಾಡಿಕೊಳ್ಳಬೇಕು. ಪ್ರಾಯ ಸದ್ಭಕ್ತರು ಮೇಲಿಂದ ಮೇಲೆ ವೆಂಕಟಾಚಲದ ದರ್ಶನವನ್ನು ಮಾಡುವವರೇ ಇದ್ದಾರೆ. ಆದರೆ ಪುರಾಣೋಕ್ತವಾದ ಮಹಿಮೆಗಳನ್ನು ಮನಸ್ಸಿನಲ್ಲಿ ಚಿಂತನ ಮಾಡ್ತಾ ಆ ಅನುಸಂಧಾನಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ದರ್ಶನ ಮಾಡಿದರೆ ಇನ್ನೂ ವಿಶೇಷವಾದ ಫಲ ಬರುತ್ತೆ ಎನ್ನುವುದಕ್ಕೋಸ್ಕರ ಈ ಪ್ರಯತ್ನ. ಶೌನಕಾದಿ ಋಷಿಗಳೆಲ್ಲ ಸೂತಾಚಾರ್ಯರಿಗೆ ಕೇಳ್ತಾರೆ, ನಮೋ ಯಜ್ಞವರಾಹಾಯ ಕೃಷ್ಣಾಯ ಶತಬಾಹವೇ ನಮಸ್ತೆ ವೇದ ವೇದಾಂತ ವಪುಷೇ ವಿಶ್ವರೂಪಿಣೇ ಶ್ರೀಮತೆ ಭೂವರಾಹಾಯ ನಮಃ ಕೃತ್ಸ್ನಾ ವಸುಂಧರ ಉದ್ಧತಾಯೇನ ಪಾತಾಲಾದ್ ವಾಸಾರ್ಥಂ ಸರ್ವದೇಹಿನಾಂ. ಸೂತರಂತಾರೆ, ಶೌನಕಾದಿಗಳಂತಾರೆ ಸೂತಾಚಾರ್ಯರಿಗೆ, ಭಗವನ್ ಸೂತ ಧರ್ಮಜ್ಞ ವೇದವ್ಯಾಸ ಕೃಪಾನಿಧೇ, ನಿಮ್ಮಲ್ಲಿರುವ ದೊಡ್ಡ ಗುಣ ಅಂದರೆ ವೇದವ್ಯಾಸ ದೇವರ ಸರ್ವೋತ್ತಮನಾದ ಸರ್ವಜ್ಞನಾದ ಪುರಾಣಕರ್ತೃವಾದಂತಹ ವೇದವ್ಯಾಸ ದೇವರ ಪೂರ್ಣ ಕೃಪೆಗೆ ಪಾತ್ರರಾಗಿದ್ದೀರಿ, ಅವರ ಅನುಗ್ರಹಕ್ಕೆ ಪಾತ್ರರಾಗಿದ್ದೀರಿ. ಗುರುಗಳ ಅನುಗ್ರಹ ಇದ್ದರೆ ಗುರುಗಳ ಹೃದಯದಲ್ಲಿ ಏನಿದೆ ಅನ್ನುವುದು ಚೆನ್ನಾಗಿ ಅರ್ಥ ಆಗುವುದಕ್ಕೆ ಸಾಧ್ಯ. ಬ್ರೂಯು ಸ್ನಿಗ್ಧಸ್ಯ ಶಿಷ್ಯಸ್ಯ ಗುರವೋ ಗುಹ್ಯಮಪ್ಯುತ ಅಂತಿದೆ. ಅಂತಹ ಗುರುಗಳ ಪ್ರೀತಿಯನ್ನು, ಅವರ ಕೃಪೆಯನ್ನು ಪಡೆದಂತಹ ಮಹಾನುಭಾವರು ನೀವು. ಅದೇ ದೊಡ್ಡದಾದಂತಹ ನಿಮ್ಮ ಗುಣ. ಅಂತಹ ಮಹಾನುಭಾವರು ನಮಗೆ ಶ್ರೇಷ್ಠವಾದ ಒಂದು ಭಗವಂತನ ಅಧಿಷ್ಠಾನ ಸ್ಥಾನ ಅದರ ಬಗ್ಗೆ ತಿಳಿಸಿಕೊಡಿ. ದೇವರ ದರ್ಶನವಾಗಬೇಕು, ಅವನ ಸೇವೆಯನ್ನು ಮಾಡಬೇಕು. ಅವನ ಸೇವೆಯನ್ನು ಮಾಡಬೇಕು, ಒಂದು ಅಧಿಷ್ಠಾನ ಬೇಕು. ಆ ಅಧಿಷ್ಠಾನಗಳಲ್ಲಿ ಎಷ್ಟು ಶ್ರೇಷ್ಠವಾದ ಉತ್ತಮವಾದ ಸನ್ನಿಧಾನೋಪೇತವಾದ ಅಧಿಷ್ಠಾನ ಇರುತ್ತೆ ಅಷ್ಟು ನಮಗೆ ಫಲ ವಿಶೇಷವಾಗಿ ಸಿಗುತ್ತೆ. ಹಾಗಾದರೆ ಅಂಥ ಶ್ರೇಷ್ಠವಾದ ಅಧಿಷ್ಠಾನವನ್ನು ನಮಗೆ ತಿಳಿಸಿ. ವಿಷ್ಣು ಸ್ಥಾನೇಶು ಸರ್ವೇಷು ಸ್ವಯಂ ವ್ಯಕ್ತ ಸ್ಥಳೇಶು ಚ ಯತ್ರ ವಿಷ್ಣೋರತಿ ಪ್ರೀತಿ ಯತ್ರ ಸಿದ್ಧ್ಯಂತಿ ಸಿದ್ಧಯಃ ಅತ್ಯದ್ಭುತಂಚ ಚಾರಿತ್ರ್ಯಂ ಯತ್ರ ವಿಷ್ಣೋ ಪ್ರವರ್ತತೆ. ಯಾವುದೇ ತರಹದ ಸಾಧನೆಯನ್ನು ಮಾಡಿದರೂ ನಮಗೆ ಸಿದ್ಧಿ ಆಗಬೇಕು. ಎಲ್ಲಿ ನಾವು ಒಂದು ಸಣ್ಣ ಸಾಧನೆ ಮಾಡಿದರೂ ಪರಮಾತ್ಮನ ಪ್ರೀತಿ ಅತ್ಯಧಿಕವಾಗಿ ನಮಗೆ ಲಭಿಸಬೇಕು. ಅಂತಹ ಒಂದು ಶ್ರೇಷ್ಠವಾದ
ಕ್ಷೇತ್ರದ ಬಗ್ಗೆ ನಮಗೆ ವರ್ಣನೆಯನ್ನು ಮಾಡಿ ಎಂಬುದಾಗಿ ಶೌನಕಾದಿ ಮಹರ್ಷಿಗಳು ಕೇಳ್ತಾರೆ. ನಮಗೋಸ್ಕರ, ಅವರೆಲ್ಲ ಋಷಿಗಳು, ಮಹಾಜ್ಞಾನಿಗಳು, ಭಗವಂತನ ಕೃಪೆಗೆ ಪಾತ್ರರಾದವರು, ನಿತ್ಯ ನಿರಂತರದಲ್ಲಿ ದೇವರ ಉಪಾಸನೆಯನ್ನು ಮಾಡುವವರು. ಆದರೆ ನಮ್ಮಂಥವರೆಲ್ಲ ಆ ಭಗವಂತನ ಮಹಿಮೆಯನ್ನು ತಿಳಿದು ಭಗವದ್ ಅಧಿಷ್ಠಾನಗಳು ಎಲ್ಲಿ, ಹೇಗೆ, ಇವುಗಳನ್ನೆಲ್ಲ ಅರ್ಥ ಮಾಡಿಕೊಂಡು ಆ ತೀರ್ಥಕ್ಷೇತ್ರಗಳಿಗೆ ಸಂಚರಿಸಿ ನಮ್ಮ ಪಾಪಗಳನ್ನು ಕಳೆದುಕೊಂಡು ಮೋಕ್ಷ ಸಾಧನೆಯನ್ನು ಮಾಡಬೇಕು ಅನ್ನುವುದಕ್ಕೋಸ್ಕರ ಶೌನಕಾದಿ ಮಹರ್ಷಿಗಳು ಸೂತಾಚಾರ್ಯರಿಗೆ ಪ್ರಶ್ನೆ ಕೇಳುವ ಮೂಲಕ ಇದನ್ನು ಜಗತ್ತಿನಲ್ಲಿ ಪ್ರಚುರಪಡಿಸ್ತಾ ಇದ್ದಾರೆ. ವಿಶೇಷವಾಗಿ ಧ್ಯಾನವನ್ನು ಮಾಡಿ ತಾವೇನು ತಿಳಿದುಕೊಂಡಿದ್ದಾರೆ ಅದೆಲ್ಲವನ್ನು ಮೆಲುಕು ಹಾಕ್ತಾ ಸೂತಾಚಾರ್ಯರಂತಾರೆ, ಮುಹೂರ್ತ ಮಾತ್ರಂ ಧ್ಯಾತ್ವ, ಒಂದು ಮುಹೂರ್ತದವರೆಗೆ 48 ನಿಮಿಷ ಧ್ಯಾನ ಮಾಡಿದ್ದಾರೆ. ಚಿಂತನೆ ಮಾಡಿ ಕ್ಷೇತ್ರಗಳಲ್ಲಿ ಶ್ರೇಷ್ಠವಾದ ಕ್ಷೇತ್ರ ಶೌನಕಾದಿ ಋಷಿಗಳು ಕೇಳ್ತಾ ಇದ್ದಾರೆ, ಅವರಿಗೆ ನಾನು ಹೇಳಬೇಕು ಅಂತ ಚಿಂತನೆ ಮಾಡಿ ತಿಳಿಸಿಕೊಡ್ತಾ ಇದ್ದಾರೆ ಈ ವೆಂಕಟಾಚಲದ ಬಗ್ಗೆ. ಪ್ರಳಯ ಕಾಲದಲ್ಲಿ ಮುಳುಗಿ ಹೋದಂತಹ ಈ ಭೂಮಿಯನ್ನು ಪರಮಾತ್ಮ ತಾನು ಸ್ವಯಂ ವರಾಹ ರೂಪದಿಂದ ಉದ್ಧಾರ ಮಾಡಿದ್ದಾನೆ. ಪರಮಾತ್ಮ ಭೂವರಾಹ ಸ್ವಾಮಿ ಭೂಮಿಯನ್ನು ಉದ್ಧಾರ ಮಾಡ್ತಾ ಇರುವಾಗ ಹಿರಣ್ಯಾಕ್ಷ ಬಂದು ಅಡ್ಡಿ ಮಾಡಿದರೆ ಆ ಹಿರಣ್ಯಾಕ್ಷನನ್ನು ತನ್ನ ದೌಷ್ಟ್ರ ಕೋರೆ ಹಲ್ಲಿನಿಂದ ತೆಗೆದು ಸಂಹಾರ ಮಾಡಿದ್ದಾನೆ ಪರಮಾತ್ಮ. ಕಶ್ಯಪ ದಿತಿಯಿಂದ ಹುಟ್ಟಿದ ಹಿರಣ್ಯಾಕ್ಷವೊಬ್ಬ, ಅವನನ್ನು ಕರ್ಣತಾಡನದಿಂದ ಸಂಹಾರ ಮಾಡಿದ್ದಾನೆ. ಆದಿ ಹಿರಣ್ಯಾಕ್ಷನನ್ನು ತನ್ನ ಹಲ್ಲುಗಳಿಂದ ಸಂಹಾರ ಮಾಡಿದ್ದಾನೆ ಪರಮಾತ್ಮ. ಕೋರೆ ಹಲ್ಲಿನಿಂದ ಸಂಹಾರ ಮಾಡಿ ಭೂಮಿಯನ್ನು ಮೇಲೆತ್ತಿ ಸಕಲ ಸಜ್ಜನರು ಧರ್ಮ ಕಾರ್ಯಗಳನ್ನು ಮಾಡುವುದಕ್ಕೆ ಮುಖ್ಯ ಕಾರಣವಾದಂತಹ ಈ ಭೂಮಿ ಅಧಿಷ್ಠಾನಂ ತಥಾಕರ್ತ ಕರಣಂಚ ಪೃಥಗ್ವಿಧಂ ವಿವಿಧಾಶ್ಚ ಪೃಥಕ್ ಚೇಷ್ಟಾ ದೈವಂಚೈವಾತ್ರ ಪಂಚಮಂ ಎಂಬುದಾಗಿ ಭಗವದ್ಗೀತೆಯಲ್ಲಿ ಕೃಷ್ಣ ತಿಳಿಸಿದಂತೆ ಕರ್ಮಗಳನ್ನು ಮಾಡುವುದಕ್ಕೆ ಬೇಕಾದ 5 ಕಾರಣಗಳಲ್ಲಿ ಮೊದಲು ಕೃಷ್ಣ ಪರಮಾತ್ಮ ಎಣಿಸಿದ್ದು ಅಧಿಷ್ಠಾನಂ. ಈ ಭೂಮಿಯೂ ಒಂದು ಅಧಿಷ್ಠಾನ, ಈ ಶರೀರಾದಿಗಳೂ ಅಧಿಷ್ಠಾನ. ಜೀವ ಇರುವುದಕ್ಕೆ ಈ ಶರೀರ ಬೇಕು, ಈ ಶರೀರ ಓಡಾಡುವುದಕ್ಕೆ ಭೂಮಿ ಬೇಕು. ಆ ದೇಹಾದಿಗಳನ್ನು ಕೊಟ್ಟವನೂ ಭಗವಂತನೇ. ಈ ಭೂಮಿಯನ್ನು ಸೃಷ್ಟಿ ಮಾಡಿದವನೂ ದೇವರು, ಭೂಮಿಯನ್ನು ಉದ್ಧಾರ ಮಾಡಿದವನೂ ಭಗವಂತ. ಆ ಭೂಮಿಯಲ್ಲಿ ತಾನೇ ಇದ್ದು ಎಲ್ಲರನ್ನು ಧಾರಣೆ ಮಾಡುವಂತಹ ಶಕ್ತಿಯನ್ನು ಭೂಮಿಗೆ ಕೊಟ್ಟವನೂ ಸ್ವಾಮಿ ಭಗವಂತನೇ. ಅವನೇ ಗುಣಗಳಿಂದ ಪೂರ್ಣನಾದದ್ದರಿಂದ, ಪೃಥುತ್ವಾತ್ ಗುಣಗಳಿಂದ ವಿಸ್ತೃತನಾದದ್ದರಿಂದ, ಗುಣಪರಿಪೂರ್ಣನಾದದ್ದರಿಂದಲೂ, ದೇಶತಃ ಸಕಲ ಜಗತ್ತಿನಲ್ಲಿ ವ್ಯಾಪ್ತನಾದದ್ದರಿಂದಲೂ ಪೃಥಿವೀ ಎಂಬ ಶಬ್ದದಿಂದ ವಾಚ್ಯನಾಗಿದ್ದಾನೆ. ಪರಿಪೂರ್ಣನಾದದ್ದರಿಂದ ಭೂ ಎಂಬ ಶಬ್ದದಿಂದಲೂ ವಾಚ್ಯ, ಗುಣಪೂರ್ಣನಾದಿದ್ದರಿಂದಲೂ, ದೇಶತಃ ಎಲ್ಲ ಕಡೆಗೆ ವ್ಯಾಪ್ತನಾದದ್ದರಿಂದಲೂ, ಪೃಥಿವೀ ಎಂಬ ಶಬ್ದದಿಂದಲೂ ವಾಚ್ಯನಾದಂತಹ ಪರಮಾತ್ಮ ತಾನು ಸ್ವಯಂ ಪೃಥ್ವಿಯಲ್ಲಿಯೂ ಇದ್ದಾನೆ. ಪೃಥ್ವಿಯನ್ನು ಹುಟ್ಟಿಸಿದವನು, ಪೃಥ್ವಿಯನ್ನು ಉದ್ಧಾರ ಮಾಡಿ ಉಪಕಾರ ಮಾಡಿದಂತಹ ಸ್ವಾಮಿ ಭೂಮಿಯನ್ನು ಉದ್ಧಾರ ಮಾಡಿ ಸೃಷ್ಟಿಯಾದಿ ಕರ್ಮಗಳನ್ನು ಮಾಡುವುದಕ್ಕೋಸ್ಕರ ಭೂಮಿಯೇ ಇಲ್ಲ ಅಂತ ನೀವೆಲ್ಲ ಚಿಂತೆ ಮಾಡ್ತಾ ಇದ್ರಲ್ಲ ದೇವತೆಗಳೇ, ಭೂಮಿಯನ್ನು ಕೊಟ್ಟಿದ್ದೇನೆ. ಬ್ರಹ್ಮದೇವರೇ, ಇನ್ನು ಮುಂದೆ ನಿಮ್ಮ ಸೃಷ್ಟಿ ಕಾರ್ಯಾದಿಗಳನ್ನು ನೀವು ಮಾಡಬಹುದು. ಭೂಮಿಯನ್ನು ಉದ್ಧಾರ ಮಾಡಿ ಆಗಿದೆ ಅಂತ ದೇವತೆಗಳಿಗೆ ಆದೇಶ ಮಾಡಿದ ವರಾಹದೇವರು ಗರುಡ ದೇವರಿಗೆ ಹೇಳಿದರಂತೆ, ನಾನು ಭೂಮಿಯಲ್ಲಿ ಭಕ್ತರ ಉದ್ಧಾರವನ್ನು ಮಾಡುವುದಕ್ಕೋಸ್ಕರವಾಗಿ ಇಲ್ಲಿ ಸನ್ನಿಹಿತನಾಗಬೇಕು ಈ ರೂಪದಿಂದ ಅಂತ ಬಯಸಿದ್ದೇನೆ. ಸಾಮಾನ್ಯ ವ್ಯಕ್ತಿಗಳೇ ತಾವು ಒಂದು ಕಡೆಗೆ ಇರಬೇಕು ಅಂದರೆ ತಮ್ಮ ಸ್ಟೇಟಸ್ಸಿಗೆ ತಕ್ಕ ಹಾಗೆ ಸ್ಥಾನ ಇದೆಯೋ ಇಲ್ಲವೋ ಅಂತ ನೋಡಿಕೊಳ್ತಾರೆ. ಒಬ್ಬ ಸಾಮಾನ್ಯ ಪ್ರಜೆ ಬರ್ತಾನೆ, ಅವನು ಒಂದು ಕಡೆಗೆ ಉಳಿದುಕೊಳ್ತಾನೆ ಅಂದರೆ ಮಾಡುವ ವ್ಯವಸ್ಥೆಯೇ ಬೇರೆ. ಮಹಾರಾಜರು ಬರ್ತಾ ಇದ್ದಾರೆ ಅಂದರೆ ಅವರಿಗೆ ಮಾಡುವಂತಹ ವ್ಯವಸ್ಥೆಯೇ ಬೇರೆ. ಇವನು ಬರೀ ಮಹಾರಾಜ ಅಲ್ಲ, ಒಂದು ದೇಶದ ರಾಜ ಅಲ್ಲ, ಇಡೀ ಜಗತ್ತಿನ ರಾಜ. ಅನಾದಿ ಅನಂತ ಕಾಲದಲ್ಲಿ ಇರುವಂತಹ ಏಕೈಕ ಸ್ವಾಮಿ. ಅಂತಹ ಭಗವಂತನಿಗೆ ವಾಸ ಮಾಡುವುದಕ್ಕೆ ಯೋಗ್ಯವಾದಂತಹ ಸ್ಥಾನ ಬೇಕು. ಸರ್ವತ್ರ ವ್ಯಾಪ್ತ ದೇವರು. ಹೊಸದಾಗಿ ವಾಸ ಮಾಡುವುದಕ್ಕೆ ಬರೋದು ಅಂದರೆ ಮೊದಲಿಲ್ಲ ಅನ್ನುವ ಅರ್ಥದಲ್ಲಿ ಅಲ್ಲ. ಸನ್ನಿಧಾನಂತು ತತ್ಪ್ರೋಕ್ತಂ ಸಾಮರ್ಥ್ಯ ವ್ಯಂಜನಂ ಹರೇಹೇ
ತನ್ನ ಸಾಮರ್ಥ್ಯದ ಅಭಿವ್ಯಕ್ತಿಯನ್ನು ಮಾಡಿ ಆ ಅಧಿಷ್ಠಾನದಲ್ಲಿದ್ದು ಭಕ್ತರು ಮಾಡುವ ಪ್ರಾರ್ಥನೆಗಳನ್ನು ಕೇಳಿ ಅನುಗ್ರಹಿಸಿ ವಿಶೇಷವಾಗಿ ಭಕ್ತರನ್ನು ಉದ್ಧಾರ ಮಾಡುವುದಕ್ಕೆ ಅಂತ ಪರಮಾತ್ಮ ಒಂದು ಕಡೆಗೆ ಸನ್ನಿಹಿತನಾಗಿರಬೇಕಲ್ವ. ಅದಕ್ಕೋಸ್ಕರ ಭಗವಂತ ಗರುಡ ದೇವರಿಗೆ ಆಜ್ಞೆ ಮಾಡಿದರಂತೆ. ಗರುಡ, ದೇವತೆಗಳ ಪ್ರಾರ್ಥನೆಯಂತೆ ಭೂಮಿಯ ಉದ್ಧಾರವನ್ನು ಮಾಡಿ ಆಯಿತು. ನನ್ನ ವಿಹಾರಕ್ಕಾಗಿಯೇ ಅಂತ ಇರುವ ಏನೊಂದು ಕ್ರೀಡಾಚಲ ಇದೆ ವೈಕುಂಠದಲ್ಲಿ, ಅದನ್ನೇ ತೆಳಗೆ ತೆಗೆದುಕೊಂಡು ಬಾ ನೀನು. ವೈನತೇಯ ಮಹಾಸತ್ವ ಗಚ್ಚತ್ವಂ ಅತಿ ವೇಗತಃ ಗತ್ವಾತು ಪರಮಂ ಧಾಮ ಕ್ರೀಡಾಚಲ ಮಿಹಾನಯ ಸರ್ವಾನ್ ಪಾರಿಷದಾಂಶ್ಚಾಪಿ ವಿಶ್ವಕ್ಸೇನ ಮುಖಾನ್ ಸ್ವರಾನ್. ಆ ಕ್ರೀಡಾಚಲವನ್ನೇ ಭೂಮಿಗೆ ತೆಗೆದುಕೊಂಡು ಬಾ. ನನ್ನ ಎಲ್ಲ ಸೇವಕರನ್ನು, ದೇವತೆಗಳನ್ನು ಸೇರಿಕೊಂಡಂತೆ ಅವರೆಲ್ಲರನ್ನ ಅಲ್ಲಿ ಇಳಿಸಿ ಕರೆದುಕೊಂಡು ಬರುವುದಲ್ಲ, ದೇವತೆಗಳಿಂದ ಸಹಿತವಾಗಿಯೇ ಆ ಕ್ರೀಡಾಚಲ ಭೂಮಿಗೆ ಇಳಿದು ಬರಲಿ ಅಂತ. ಅದ್ಭುತವಾದಂತಹ ಆ ಶ್ರೇಷ್ಠವಾದ ಕ್ರೀಡಾಚಲ, ನಾನಾ ವಿಧವಾದಂತಹ ವೃಕ್ಷಗಳು, ಸರೋವರಗಳು, ನಾನಾ ವಿಧವಾದ ತೀರ್ಥಗಳು, ಪಕ್ಷಿಗಳು, ದೇವತೆಗಳೇ ಪಶುಗಳ ಪಕ್ಷಿಗಳ ರೂಪದಲ್ಲಿ ವಿಹಾರ ಮಾಡ್ತಾ ದೇವರ ನಾನಾ ತರಹದ ಸೇವೆಯನ್ನು ಮಾಡುವ ರೀತಿಯಲ್ಲಿ ಓಡಾಡುವಂತಹ ಆ ಪರಮ ಪವಿತ್ರವಾದ ಪರ್ವತ, ದಿವ್ಯವಾದ ಪರ್ವತ, ಭಗವನ್ಮಯವಾದ ಅರ್ಥಾತ್ ಭಗವಂತನ ವಿಶೇಷ ಸನ್ನಿಧಾನಕ್ಕೆ ಪಾತ್ರವಾದಂತಹ ಪರ್ವತ. ಅಂತಹ ಪರ್ವತವನ್ನು ಗರುಡ ದೇವರು ಪರಮಾತ್ಮನ ಆಜ್ಞೆಯಂತೆ ತೆಗೆದುಕೊಂಡು ಬಂದಿದ್ದಾರೆ. ಪರಮಾತ್ಮ ಗೋಮತಿ ತೀರದ ದಕ್ಷಿಣ ಭಾಗದಲ್ಲಿ 60 ಯೋಜನ, ಪೂರ್ವ ಸಮುದ್ರದ ಪಶ್ಚಿಮ ಭಾಗದಲ್ಲಿ 5 ಯೋಜನ ಹಾಗೂ ರುಕ್ಮ ನದಿ ತೀರದ ಉತ್ತರ ಭಾಗದಲ್ಲಿದ್ದು ಈ ಆಜ್ಞೆಯನ್ನು ಗರುಡದೇವರಿಗೆ ಮಾಡಿದ್ದಾನೆ. ಅಲ್ಲಿ ಗರುಡದೇವರು ಆ ಕ್ರೀಡಾಚಲವನ್ನು ಇಳಿಸಿದ್ದಾರೆ. ಮುಂದೆ ಶೇಷದೇವರ ಹಾಗೂ ವಾಯುದೇವರ ವಿವಾದದ ಸಂದರ್ಭದಲ್ಲಿ ಬಲಪರೀಕ್ಷೆಯನ್ನು ಮಾಡುವಾಗ ವಾಯುದೇವರು ಕೇವಲ ತಮ್ಮ ಕನಿಷ್ಠ ಅಂಗುಲಿಯ ಸ್ಪರ್ಶ ಮಾಡುವ ಮಾತ್ರದಿಂದ ಉತ್ತರದಲ್ಲಿರುವಂತಹ ಆ ಪರ್ವತ ನಮ್ಮೆಲ್ಲರ ಸೌಭಾಗ್ಯದಿಂದ ಈ ದಕ್ಷಿಣ ಭಾಗಕ್ಕೆ ಬಂದಿದೆ. ಈ ಪರ್ವತ ಸಾಕ್ಷಾತ್ ಶೇಷದೇವರೇ ಪರಮಾತ್ಮನ ಸೇವೆಗಾಗಿ ಇಂಥ ಪರ್ವತದ ರೂಪದಲ್ಲಿ ನಿಂತದ್ದು. ತಂದದ್ದು ಗರುಡದೇವರು. ಇದನ್ನು ಈಚೆಗೆ ಎತ್ತಿ ತಮ್ಮ ಸ್ಪರ್ಶದಿಂದ ದಕ್ಷಿಣ ಭಾಗಕ್ಕೆ ಕರೆದುಕೊಂಡು ಬಂದದ್ದು ವಾಯುದೇವರು. ಇದೇ ಪರ್ವತದಲ್ಲಿ ತಪಸ್ಸು ಮಾಡಿ ತಾವು ಪರಮಾತ್ಮನ ಪ್ರಧಾನಾಂಗರಾಗಬೇಕು, ಭಗವಂತನ ವಿಶೇಷಾನುಗ್ರಹವನ್ನು ಪಡೆಯಬೇಕು ಅಂತ ವಾಯುದೇವರು ತಪಸ್ಸು ಮಾಡಿದ್ದು ಹೌದು. ಇಲ್ಲಿಯೇ ಅಂಜನಾದೇವಿ ತಪಸ್ಸು ಮಾಡಿ ಹನುಮಂತ ದೇವರ ಅವತಾರವಾಗುವಂತೆ ಮಾಡಿದ್ದು ಹೌದು. ಹಾಗಾದರೆ ವಾಯುದೇವರ ಅವತಾರ ಇಲ್ಲಾಗಿದೆ. ವಾಯುದೇವರ ಬಲ ಇದು ಅತ್ಯುತ್ತಮ ಅನ್ನುವುದರ ನಿರ್ಣಯ ಇದೇ ಪರ್ವತದಲ್ಲಿ ಆದದ್ದು. ವಾಯುದೇವರ ವಿಶೇಷವಾದ ತಪಸ್ಸಿನಿಂದ ಅವರು ಪರಮಾತ್ಮನ ಪ್ರಧಾನಾಂಗರಾದದ್ದು ಇದೇ ಪರ್ವತದಲ್ಲಿ. ಗರುಡದೇವರ ವಿಶೇಷವಾದ ಸೇವೆ, ಶೇಷದೇವರೇ ಈ ರೂಪದಲ್ಲಿ ನಿಂತದ್ದು, ರುದ್ರದೇವರು ವಿಶೇಷವಾಗಿ ಇಲ್ಲಿ ತಪಸ್ಸು ಮಾಡಿದ್ದು, ಈ ಎಲ್ಲ ದೇವಾಧಿದೇವತೆಗಳ ಜೀವೋತ್ತಮರಾದ ವಾಯುದೇವರ ವಿಶೇಷವಾದ ಸನ್ನಿಧಾನದಿಂದ ಕೂಡಿದಂತಹ ಈ ಪವಿತ್ರವಾದ ಕ್ಷೇತ್ರ ಅನ್ನುವುದನ್ನು ನಾವು ಇಲ್ಲಿ ಮನಗಾಣಬೇಕು. ಯಾವುದೇ ಒಂದು ಕ್ಷೇತ್ರ ಅಂತಾಗಬೇಕಾದರೆ ದೊಡ್ಡವರು ಕುಳಿತರೆ ಅದು ಕ್ಷೇತ್ರ, ಅವರು ಓಡಾಡಿದ್ದೇ ಕ್ಷೇತ್ರ, ಅದೇ ಪವಿತ್ರ. ಅವರು ಸ್ನಾನ ಮಾಡಿದಂತಹ ನೀರೇ ತೀರ್ಥ ಅಂತಾರೆ. ಋಷಿಗಳು, ಮುನಿಗಳು, ಜ್ಞಾನಿಗಳು ಓಡಾಡಿದರೇನೇ ಅದು ತೀರ್ಥ, ಅದು ಕ್ಷೇತ್ರ, ಅವರು ಸ್ನಾನ ಮಾಡಿದ್ದೇ ತೀರ್ಥ ಅಂತ ಆಗೋದಾದರೆ ಇಂತಹ ಮಹಾದೇವತೆಗಳು, ಜೀವೋತ್ತಮರಾದ ವಾಯುದೇವರು, ಇವರೆಲ್ಲ ಈ ತೀರ್ಥಗಳಲ್ಲಿ ಸ್ನಾನ ಮಾಡಿ ಈ ಕ್ಷೇತ್ರದಲ್ಲಿ ತಾವಿದ್ದು ಆ ಪರಮಾತ್ಮನ ಉಪಾಸನೆಯನ್ನು ಮಾಡಿದ್ದಾರೆ ಅಂದರೆ ಎಂತಹ ಪಾವಿತ್ರ್ಯವನ್ನು ಈ ಕ್ಷೇತ್ರಕ್ಕೆ ತಂದು ಕೊಟ್ಟಿದ್ದಾರೆ. ಸ್ವಯಂ ಪರಮಾತ್ಮ ಅಲ್ಲಿ ಅನಂತ ರೂಪಗಳಿಂದ ಸನ್ನಿಹಿತನಾಗಿದ್ದಾನೆ ಎಂದ ಮೇಲೆ ಆ ಕ್ಷೇತ್ರದ ಮಹಿಮೆಯನ್ನು ವರ್ಣನೆ ಮಾಡುವುದಕ್ಕೆ ಸಾಧ್ಯ ಇಲ್ಲ. ಅಂತಹ ಅದ್ಭುತವಾದಂತಹ ಕ್ಷೇತ್ರ ಗರುಡದೇವರು ಪರಮಾತ್ಮನಿಗೆ ಸಮರ್ಪಣೆ ಮಾಡಿದ್ದಾರೆ. ಭಗವಂತ ಅಲ್ಲಿ ಸನ್ನಿಹಿತನಾಗಿದ್ದಾನೆ. ಎಲ್ಲ ದೇವತೆಗಳು ವರಾಹದೇವರಿಗೆ ಪ್ರಾರ್ಥನೆ ಮಾಡಿದ್ದಾರೆ. ಹಿರಣ್ಯಾಕ್ಷನ ಸಂಹಾರ ಆಯಿತು, ಭೂಮಿಯ ಉದ್ಧಾರ ಆಯಿತು. ನಿಮ್ಮ ಆಜ್ಞೆಯಂತೆ ಬ್ರಹ್ಮದೇವರು ತಮ್ಮ ಸೃಷ್ಟ್ಯಾದಿ ಕಾರ್ಯಗಳನ್ನು ಪ್ರಾರಂಭ ಮಾಡಿದ್ದಾರೆ. ಎಲ್ಲ ದೇವತೆಗಳು ತಮ್ಮ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಗರುಡದೇವರು ಪರ್ವತವನ್ನು ನಿಮಗೆ ಸಮರ್ಪಣೆ ಮಾಡಿದ್ದಾರೆ, ತಂದು ಕ್ರೀಡಾಚಲವನ್ನು. ಇನ್ನು ಮೇಲೆ ತಾವು ಶಾಂತರಾಗಬೇಕು, ನಮ್ಮೆಲ್ಲರಿಗೆ ಸೌಮ್ಯ ರೂಪದಿಂದ ಅನುಗ್ರಹ ಮಾಡಬೇಕು.
ತಸ್ಮಾನ್ಮನುಜ ರಕ್ಷಾರ್ಥಂ ಸೌಮ್ಯರೂಪಂ ಹಿ ಧಾರಯ ಧ್ಯಾನಯೋಗೇಶ್ವಶಕ್ತಾನಾಂ ಅಶಕ್ತಾನಾಂಚ ಕರ್ಮಸು. ಉಗ್ರ ರೂಪವನ್ನು ಧ್ಯಾನ ಮಾಡಿ ನಿನ್ನನ್ನು ಒಲಿಸಿಕೊಳ್ಳುವಂತಹ ಯೋಗ್ಯತೆ ಎಲ್ಲರಿಗೂ ಇಲ್ಲ ಪರಮಾತ್ಮ. ಸೌಮ್ಯವಾದ ರೂಪವನ್ನು ತೋರಿಸಿ ಎಲ್ಲರಿಗೆ ನೀನು ಅನುಗ್ರಹವನ್ನು ಮಾಡಬೇಕು ಅಂತ ಪ್ರಾರ್ಥನೆಯನ್ನು ಮಾಡಿದ್ದಾರೆ.